ಗಂಗಾಮತಸ್ಥರ ಬೀದಿ ಅಡ್ಡೇನಿಂಗೇನಕೇರಿಯಲ್ಲಿರುವ ಶ್ರೀ ಸಿದ್ದಪ್ಪಾಜಿ ಶ್ರೀ ಸೀತಾರಾಮ ಮಂದಿರದಲ್ಲಿ ಅಂದ್ರೆ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಸಿದ್ದಪ್ಪಾಜಿ ಸಿದ್ದಪ್ಪಾಜಿ ಸೇವೆಯನ್ನ ಈ ಬಾರಿ 6 ವರ್ಷಕ್ಕೆ ಮಾಡಲಾಗ್ತಾ ಇದೆ. ಈ ಒಂದು ಸೇವೆಯಲ್ಲಿ 2 ದಿನ, ಇವತ್ತು ಮತ್ತು ನಾಳೆ 2 ದಿನ. ನಾಳೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸೇರುವ ನಿರೀಕ್ಷೆ ಇದೆ. ಸಾವಿರಾರು ಜನರು ಇವತ್ತು ಸಹ ದೇವಸ್ಥಾನದಲ್ಲಿ ಪೂಜಾ ವ್ಯವಸ್ಥೆಗೆ ಆಗಮಿಸಿದ್ರು. ಇದು ಹಿಂದಿನಿಂದಲೂ ಸಹ ಸಿದ್ದಪ್ಪಾಜಿ ಅಲ್ಲಿ ಬಂದು ಕುಂತಿದ್ದು ಹೋಗಿದ್ರು. ಆ ಅಡ್ಡೇನಿಂಗೇನಕೇರಿಯ ಸಿದ್ದಪ್ಪಾಜಿ ಈಗ ಇರುವ ಸ್ಥಳದಲ್ಲಿ ಸಿದ್ದಪ್ಪಾಜಿ ಅವರು ಅಲ್ಲಿ ಕುಂತಿದ್ದು ಹೋದ ಸ್ಥಳಕ್ಕೆ ಆ ಸಿದ್ದಪ್ಪಾಜಿ ದೇವಸ್ಥಾನವನ್ನ ಅಲ್ಲಿ ಒಂದು ಭಕ್ತಿ ಪೂರ್ವಕವಾಗಿ ಕಟ್ಟಲಾಯಿತು. ಅಲ್ಲಿ ಗದ್ದಿಗೆ ಸ್ಥಾಪನೆ ಮಾಡಲಾಯಿತು. ಆ ಒಂದು ಸ್ಥಾಪನೆಯನ್ನ ಈಗ ದೇವಸ್ಥಾನ ಎಲ್ಲ ತಲತಲಾಂತರದಿಂದ ಸಹ ಒಂದು 5-6 ತಲೆಮಾರಿನಿಂದ ಸಹ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಣ್ಣಮ್ಮನ ಸಿದ್ದಯ್ಯನ ಕುಟುಂಬದವರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಬನ್ರಿ ಕೃಷ್ಣ ಇಲ್ಲಿ ಚಿಣ್ಣಮ್ಮನ ಸಿದ್ದಯ್ಯನವರ ಕುಟುಂಬದವರು ಹಿಂದಲಿಂದಲೂ ಸಹ ಈ ದೇವಸ್ಥಾನದಲ್ಲಿ ಇಲ್ಲಿಂದ ಕಂದಾಯ ಮೆರವಣಿಗೆ ಇವತ್ತು ಪೂಜೆ ಮಾಡ್ಕೊಂಡು ಕಂದಾಯ ಮೆರವಣಿಗೆ ಮಾಡ್ಕೊಂಡು ಗಂಗಾಮತಸ್ಥರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಆ ನಂತರ ಮಹಾಮಂಗಳಾರತಿಯನ್ನ ಕೊಡಲಾಗುತ್ತೆ. ಈ ಒಂದು ಮಹಾಮಂಗಳಾರತಿ ಕಾರ್ಯಕ್ರಮವನ್ನ ಬಿಜೆಪುರದ ಮಟ್ಟದ ಜ್ಞಾನೇಂದ್ರ ಬ್ರಹ್ಮ ಚನ್ನರಾಜ ಅರಸು ಅನ್ನೋರು ಗುರುಗಳು ಇದನ್ನ ಬಂದು ಲಾಸ್ಟ್ ಅಲ್ಲಿ ಪೂಜೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಪೀಠಾಧ್ಯಕ್ಷರು ಈ ಒಂದು ಈ ಒಂದು ಪೂಜಾ ಸೇವೆಗೆ ಎಲ್ಲಾ ಮತದವರು, ಜಾತಿ ಮತ ಭೇದ ಇಲ್ದಾನೆ ಎಲ್ಲರೂ ಬಂದು ಈ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಅನ್ನ ಸಂತರ್ಪಣೆಯನ್ನು ಸಹ ಎಲ್ಲ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಯಜಮಾನರು ವೆಂಕಟೇಶ್ ಇದ್ದಾರೆ, ಜಯರಾಮ್ ಇದ್ದಾರೆ, ಕೃಷ್ಣ ಇದ್ದಾರೆ, ರಮೇಶ್ ಇದ್ದಾರೆ, ಮಾರ್ಕಂಡಯ್ಯನವರು ಮತ್ತು ನಮ್ಮ ಇವರು ಹುಚ್ಚರ್ಸಯ್ಯನ ಮಕ್ಕಳಾದ ಕೃಷ್ಣ ಅವರು ಮತ್ತು ನಮ್ಮ ದೊಡ್ಡಮನಿ ಮತ್ತು ನಮ್ಮ MH ಶ್ರೀಕಂಠಪ್ಪ, ಇನ್ನು ಅನೇಕ ಎಲ್ಲ ಮುಖಂಡರುಗಳು ಮತ್ತು ಇವರು ಮಾದೇವಯ್ಯ, ಚಿಣ್ಣಮ್ಮನ ಸಿದ್ದಯ್ಯನ ಮೊಮ್ಮಕ್ಕಳು ಮಾದೇವಯ್ಯ ಎಲ್ಲರೂ ಇದ್ದಾರೆ. ಎಲ್ಲರೂ ಇವತ್ತು ಮೆರವಣಿಗೆನಲ್ಲಿ ಜನಗಳ ಸಮೇತ ಭಕ್ತಾದಿಗಳ ಸಮೇತ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದಕ್ಕೆಲ್ಲ ನಮ್ಮ ದೇಶ ಭಾಗದವರು ಸಹ ಈ ಒಂದು ಮೆರವಣಿಗೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ